ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಕೆಲಸದ ಪ್ರಯುಕ್ತವಾಗಿ ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಆಲ್ ಓವರ್ ಇಂಡಿಯಾ ಇದೇ ಥರ ಯಾವುದೇ ಎಲೆಕ್ಟ್ರಿಕಲ್ ವರ್ಕ್ ಇದ್ರೂ ಸುಧಾ ಹೋಗ್ತೀವಿ. ನಾವು ಇಲ್ಲಿ ಯಶವಂತಪುರ ಚಿಕ್ಕಬಾನ್ವರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಟ್ರೈನು ಸುಧಾ ಹೋಗ್ತಾ ಇದೆ ನೋಡಿ. ತುಂಬ ಖುಷಿ ಆಗುತ್ತೆ. ಬೆಳಗಿನ ಜಾವ 4 o'clock ಎದ್ದು ಓಕೆನಾ. ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಕೆಲಸ ತುಂಬ ಇಂಪಾರ್ಟೆಂಟು ಓಕೆನಾ. ಫಸ್ಟು ನಾವು ಕೆಲಸಕ್ಕೆ ಆದ್ಯತೆನ ಕೊಡಬೇಕಾಗುತ್ತೆ. ಓಕೆ, ಕೆಲಸಕ್ಕೆ ನಾವು ಆದ್ಯತೆ ಕೊಟ್ಟರೆ ಅದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಕೆಲಸಕ್ಕೆ ಆದ್ಯತೆನ ಕೊಡಿ. ಎಲ್ಲೇ ಕೆಲಸ ಬಂದ್ರೂ ನಾನು ಹೋಗೋದಿಲ್ಲ, ನಾನು ಅದು ಮಾಡೋದಿಲ್ಲ, ನಾನು ಇದು ಮಾಡೋದಿಲ್ಲ ಓಕೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಕೆಲಸ ಎಲ್ಲಿರುತ್ತೆ ಅಲ್ಲಿ ಹೋದಾಗ ಮಾತ್ರ ನಮ್ಮ ಜೀವನ ನಡೆಸೋಕ್ಕಾಗುತ್ತೆ. ಕೆಲಸ ಎಲ್ಲೇ ಬರಲಿ ಅಲ್ಲಿಗೆ ಹೋಗಿ ಓಕೆನಾ. ಆವಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ಎಲ್ಲ ಕಡೆ ಕೆಲಸ ಬರ್ತಾ ಹೋಗುತ್ತೆ. ಒಂದು ವರ್ಷ ನನಗೆ ಎಲ್ಲ ಕಡೆ ಕೆಲಸ ಇತ್ತು. ಕೆಲಸ ಇಲ್ಲ ಅನ್ನೋ ದಿನ ಸ್ವಲ್ಪ ದಿನ ಮಾತ್ರ, ಒಂದು ವರ್ಷದಲ್ಲಿ ಒಂದು 10-15 ದಿವಸ ಮಾತ್ರ ಕೆಲಸ ಇಲ್ಲ ಅಂತ ಇದ್ದೆ. ಮಿಕ್ಕಿದ ದಿನ ಒಂದು ವರ್ಷ ಎಲ್ಲ ಕೆಲಸ ಮಾಡಿದ್ದೀನಿ. ಕಾರಣ ಏನಪ್ಪ ಅಂದರೆ ನನಗೆಲ್ಲ ಕಡೆ ಕೆಲಸ ಸಿಗ್ತಾಯಿತ್ತು. ಹಾಗಾಗಿ ಕೆಲಸ ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ಮತ್ತು ಆ ಕೆಲಸನ ಶ್ರದ್ಧೆಯಿಂದ ಮಾಡಿ ಓಕೆ. ಆವಾಗ ಕಸ್ಟಮರು ಖುಷಿ ಆಗ್ತಾರೆ, ನಿಮಗೆ ರಿಪೀಟ್ ಕೆಲಸ ಬರ್ತಾ ಹೋಗುತ್ತೆ. ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅದು ಕೆಲಸನ ನಾವು ಪ್ರೀತಿಸಿದ್ರೆ ಕೆಲಸ ನಮ್ಮ ಓಕೆ ಅನ್ನ ಕೊಡುತ್ತೆ, ಖುಷಿ ಕೊಡುತ್ತೆ ಓಕೆನಾ. ಒಳ್ಳೆ ಸ್ನೇಹಿತರು ಸಿಗ್ತಾ ಹೋಗ್ತಾರೆ. ನಮ್ಮ ಮಾಡೋ ಕೆಲಸಕ್ಕೆ ಸಪೋರ್ಟಿಂಗ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲೇ ಕೆಲಸ ಬಂದ್ರೂ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಎಲ್ಲ ಕಡೆ ಹೋಗೋದ್ರಿಂದ ನಿಮಗೆ ಎಲ್ಲ ಊರು ನೋಡ್ದಂಗೆ ಆಗುತ್ತೆ ಓಕೆ. ಒಂದು ಒಳ್ಳೆ ಅನುಭವ ಬರ್ತಾ ಹೋಗುತ್ತೆ. ಬಟ್ ಆದರೆ ಶ್ರದ್ಧೆಯಿಂದ ನಾವು ಕೆಲಸನ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಮಗೆ ಅದು ಫಲನ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್.